ಬರೆದ ಸುವಾರ್ಥ 3ನೇ ಅಧ್ಯಾಯ 2ನೇ ವಾಕ್ಯ. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಆಮೆನ್ ಆಮೆನ್. ಅಲ್ಲೆಲ್ಲೂಯ. ಮಾರು ಮನಸ್ಸು ಇದೆ ಅಲ್ಲಿ ಇದೆಯಾ? ಬದಲಾಗಿರಿ ಹೆಂಗಿದೆ ಪದ? ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅಷ್ಟೇನಾ? ಅವಾಗ ಇಷ್ಟವಾಗುತ್ತೆ ನಾನು ಮಾತಾಡ್ತೇನೆ. పరలోక రాజ్యం సమీపించినది, మారు మనసు పొందుడి అని అరణ్యములోను ప్రకటించుచున్న ప్రభు మార్గములు స్థిరపరచును. హల్లెలూయా. ಏನಿದೆಪ್ಪ? ಮಾರು ಮನಸ್ಸು పొందుడి. ಏನಿದೆ ಕನ್ನಡದಲ್ಲಿ? ಏನಿದೆ? ಆಯ್ತಿದ್ಯಾ? ದೇವ್ರ ಸ್ತೋತ್ರ, ದೇವ್ರ ನಾಮ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಅವಾಗ ನಮ್ಮ ಕನ್ನಡ ಬೈಬಲ್ ಸ್ವಲ್ಪ ನೀಟಾಗಿರಲ್ಲ, ಒಂದೊಂದು ಜಾಗದಲ್ಲಿ ಸ್ಪಷ್ಟವಾಗಿರ್ತದೆ. ನನಗೆ ಓದಿಸ್ತೀನಿ. ಒಂದೊಂದು ಜಾಗದಲ್ಲಿ ತೆಲುಗಿಗಂತೂ ಕನ್ನಡ ಒಳ್ಳೆಗೆ ಇಷ್ಟ ಆಗುತ್ತೆ ನನಗೆ. ಒಂದೊಂದು ಜಾಗದಲ್ಲಿ ತುಂಬಾ ಕರೆಯಾಗುತ್ತೆ, ಅರ್ಥನೇ ಆಗಲ್ಲ ನಿಜವಾಗ್ಲೂ. ಅಲ್ಲೆಲ್ಲಯ್ಯ ಅಂದ್ರೆ ಸ್ಪಷ್ಟವಾಗಿ ಮಾತಾಡಲ್ಲ. ಯಾಕಂದ್ರೆ ದೇವ್ರ ಮಕ್ಕಳೇ, ಇನ್ನೊಂದು ಬೈಬಲ್ ಇದೆ ನಂದು, ತೆಲುಗಿನಲ್ಲಿ ಮಿಸ್ಟೇಕ್ ಆದ್ರೆ ಅದನ್ನಲ್ಲಿ ತೆಗಿತೀನಿ ಫಸ್ಟ್ ನಾನು. ಅಲ್ಲೆಲ್ಲಯ್ಯ ದೊಡ್ಡ ಬೈಬಲ್ ಇದೆ ಇಲ್ಲೇ, ದೇವ್ರ ಸ್ತೋತ್ರ. ಅದರಲ್ಲಿ ಸ್ಪಷ್ಟವಾದ ಭಾಷೆಯಲ್ಲಿ ಬರೆದಿರ್ತಾರೆ. ಅಲ್ಲೆಲ್ಲೋಯ ಎಬ್ರಿಯಿಂದ ಬರೆದಿರೋದು. ಅಲ್ಲೆಲ್ಲೋಯ ದೇವ್ರ ಸ್ತೋತ್ರ. ದೇವ್ರ ಮಕ್ಕಳೇ, ಇಲ್ಲಿ ನೋಡ್ರಿ, ಇಲ್ಲಿ ಮಾರು ಮನಸ್ಸು ಅಂದ್ರೆ ತಿಳ್ಕ ಅಲ್ಲಿ ಬರೆದಿರೋದು ಬೇಡ. ಮಾರು ಮನಸ್ಸು ಅಂದ್ರೆ ಏನು ನೀವು ಹೇಳ್ರಿ ಕನ್ನಡದಲ್ಲಿ? ಹೃದಯವನ ಅಲ್ಲೆಲ್ಲೋಯ ಹೃದಯವನ ಏನ್ ಮಾಡ್ಕೋಬೇಕು? ಇನ್ನೊಂದು ಅದಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ, ಪಶ್ಚಾತ್ತಾಪ ಪಡಿರಿ ಅಂತ. ಅಲ್ಲೆಲ್ಲೂಯ. ಕನ್ನಡದ ತೆಲುಗಿನಲ್ಲಿ ಇನ್ನೊಂದು ಬೈಬಲ್ನಲ್ಲಿ ಅದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಮಾರು ಮನಸ್ಸು ಅಂದ್ರೆ ಪಶ್ಚಾತ್ತಾಪ ಪಡಿರಿ. ಅಲ್ಲೆಲ್ಲೂ ಹೇಳ್ರಿ, ಪಶ್ಚಾತ್ತಾಪ ಏನ್ ಮಾಡ್ಬೇಕು? ಯಾಕೆ ಪಡ್ಬೇಕಪ್ಪ? ಅಲ್ಲಿ ಸ್ಥಾನಿಕನಾದ ಯೋಗವನ್ನು ಬಂದು ನಿಂತ್ಕೊಂಡಿದ್ದಾರೆ. ಅರ್ಥ ಮಾಡ್ಕೋಬೇಕು ಸಿಚುವೇಶನ್. ಯಾರು ಆ ಕಡೆ ಈ ಕಡೆ ನೋಡಿದ್ರೆ ಅರ್ಥ ಆಗಲ್ಲ. ಯೋಹಾನು ಅಪ್ಪ ಏನು ಪಾಪ ನಿಂತ್ಕೊಂಡು ತೋರಿಸ್ಬಿಟ್ಟು ನಿಮ್ಗೆ ಅರ್ಥ ಆಗ. ಯೋಹಾನು ಬಂದಿದ್ದಾನೆ, ಸ್ಥಾನಿಕನಾದ ಯೋಗವನ್ನು ಬಂದು ನಿಂತ್ಕೊಂಡು ಅವನು ನಮ್ಮ ಜೊತೆ ಇವಾಗ ಮಾತಾಡ್ತಾನೆ. ಏನು ಮಾತಾಡ್ತಾನೆ ಗೊತ್ತಾ? ನೀವೆಲ್ಲ ಪಶ್ಚಾತ್ತಾಪ ಪಡ್ರಿ ಅಂತ ಮಾತಾಡ್ತಾನೆ. ಅರ್ಥ ಆಗತ್ತಲ್ಲ? ನೀವೆಲ್ಲ ಹೆಂಗಿರ್ಬೇಕು? ಪಶ್ಚಾತ್ತಾಪ ಪಡ್ರಿ. ಯಾಕೆ ಪಶ್ಚಾತ್ತಾಪ ಪಡ್ಬೇಕು ಗೊತ್ತಾ? ಇವರೆಲ್ಲ ದೇವ್ರು ನಂಬಿರೋರಿ. ಇರೋರೆಲ್ಲ ಯಾರು? ದೇವ್ರು ನಂಬಿರೋರಿ. ಅವ್ರಿಗೆ ಸ್ಥಾನಿಕನಾದ ಯೋಹಾನು ಏನ್ ಮಾಡ್ತಾ ಇರ್ತಾನೆ ಗೊತ್ತಾ? ನೀವೆಲ್ಲ ಏನ್ ಮಾಡ್ಬೇಕು? ಪಶ್ಚಾತ್ತಾಪ ಪಡ್ರಿ. ಈ ಬೈಬಲ್ ನಲ್ಲಿ ಮಾರು ಮನಸ್ಸು ಅಂದ್ರೆ ಬದಲಾಗಬೇಕು ನಿಮ್ಮ ಮನಸ್ಸಲ್ಲ. ಅಲ್ಲೆಲ್ಲೂಯ. ಕನ್ನಡದಲ್ಲಿ ನೀವೆಲ್ಲ ದೇವರ ಕಡೆಗೆ ತಿರುಗಬೇಕು. ಅಲ್ಲೆಲ್ಲೂಯ. ಆದ್ರೆ ನಿಜವಾದ ಹೇಳ್ಬೇಕಂದ್ರೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಅಲ್ಲೆಲ್ಲೂಯ. ದೇವರ ಕಡೆಗೆ ತಿರುಗಬೇಕಂದ್ರೆ ಅದ ಅರ್ಥ ಏನ್ ಗೊತ್ತಾ? ಅದ ಅರ್ಥ ಏನ್ ಗೊತ್ತಾ? ಅಲ್ಲೆಲ್ಲೂಯ. ದೇವರೇ ನಂಬಿಲ್ಲ, ನೀವು ದೇವರ ಕಡೆಗೆ ತಿರುಗಿರಿ ಅಂತ ಹೇಳ್ತೀನಿ. ಇದೆ ತಾನೆ? ನೀವೆಲ್ಲ ದೇವ್ರ ಕಡೆಗೆ ಏನ್ ಮಾಡ್ಬೇಕು? ತಿರುಗಬೇಕಂತ ಹೇಳ್ತೀನಿ. ಅದು ಸ್ಪಷ್ಟವಾದ ಮಾತಲ್ಲ, ಪಶ್ಚಾತ್ತಾಪನೇ ನಿಜವಾದ ಮಾತು. ಹಲ್ಲೆಲೂಯ. ಇವಾಗ ಆ ಸ್ಥಾನಿಕನಾದ ಯೋಗವನ್ನು ನಮ್ಮ ಜೊತೆಗೆ ಒಂದು ಮಾತಾಡ್ತಾ ಇದ್ದಾನೆ. ಇವಾಗ ನೀನು ನಾನು ಏನಾಗ್ಬೇಕು? ಪಶ್ಚಾತ್ತಾಪ. ಯಾಕೆ ಪಶ್ಚಾತ್ತಾಪ ಪಡ್ಬೇಕಪ್ಪ? ಯಾಕೆ ಹೇಳ್ರಿ ಪಶ್ಚಾತ್ತಾಪ ಯಾಕೆ ಪಡ್ಬೇಕು? ಮುಂದೆ ನಿಮ್ಗೆ ಹೇಳ್ತೀನಿ. ನಿನಕ ಮಾಡಿರೋ ಕಾರ್ಯವನ್ನು ನೆನೆಸ್ಕೊಂಡು ದೇವರು ಯಾವಾಗಾದ್ರೂ ಪಶ್ಚಾತ್ತಾಪ ಪಟ್ಟಿದ್ದಾರಾ? ದೇವ್ರ ನಾಮ ಹೇಳ್ಬೇಕು. ಇವಾಗ ದೇವರು ನಿಮಗೊಂದು ಕಾರ್ಯ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಹೊಡೆದಿದ್ದಾರೆ ಅನ್ಕೊಂಡು. ಏನ್ ಮಾಡಿದ್ದಾರೆ? ಹೊಡೆದಿದ್ದಾರೆ. ಅಯ್ಯೋ ಹೊಡೆದು ಬಿಟ್ಟಿದ್ದೀನಲ್ಲಪ್ಪ ಅಂತ ಯಾವಾಗಾದ್ರೂ ಪಶ್ಚಾತ್ತಾಪ ಪಟ್ಟಿದ್ದಾರಾ? ಅಲ್ಲೆಲ್ಲೂಯ. ನೀವು ನೋಡಿದ್ದೀರಾ? ಅಲ್ಲೆಲ್ಲೂಯ. ಎಚ್ಚರವಾಗಿರ್ಬೇಕು. ನಿನ್ನ ಬಂದಿರುವ ಶೋಧನೆ, ದೇವ್ರ ಮಕ್ಕಳೇ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಯೋಬು ಇದ್ದಾನೆ. ಯೋಬನಿಗೆ ಯಾರು ಶೋಧನೆ ಕೊಟ್ಟಿದ್ದಾರೆ? ಯೋಬನಿಗೆ ದೇವರೇ ಶೋಧನೆ ಮಾಡಿದ್ದಾರೆ. ದೇವ್ರು ಕೊಟ್ಟಿಲ್ಲ, ಸೈತಾನ ಕೊಟ್ಟಿದ್ದಾನೆ. ಸೈತಾನಕ್ಕೆ ಅಧಿಕಾರ ಕೊಟ್ಟಿದ್ದಾನೆ ದೇವರು ಅಷ್ಟೇ. ಅಲ್ಲೆಲ್ಲೂಯ. ಯಾಕೆ? ಶೋಧನೆ ನೀವು ಹೋಗಿ ಮಾಡು, ಅವ್ನು ಜಯಿಸ್ತಾನೆ. ಅವನ ಮೇಲೆ ನಾನು ಹೇಳಿದೆ, ನಂಬಿಕೆ ಹೋಗಪ್ಪ, ನೀ ಏನನ್ನು ಮಾಡ್ಕೊ. ಪ್ರಾಣ ಏನನ್ನ ಆಯ್ತಿದ್ರೆ ಆಗುತ್ತೆ. ನಿಮಗೆ ಪ್ರಾಣ ಅಂತ ತೆಗಿಬಾರ್ದು. ಎಷ್ಟಾದ್ರು ಮಾಡ್ಕೊ, ನಿನ್ನಿಷ್ಟ ಅದು.
ಪ್ರಾಣ ಏನಾಗ್ಬಾರ್ದು, ಆಗಿಬಾರ್ದು. ನೀ ಏನನ್ನ ಮಾಡ್ಕೋ. ಏನಾಯ್ತು ಗೊತ್ತಾ ಅನ್ನೋದು ಗೊತ್ತಿಲ್ಲ ಇನ್ನು ಕರೆಕ್ಟ್. ದೇವ್ರ ಸ್ತೋತ್ರ. ಒಂದೇ ದಿನ ಎಷ್ಟು ಜನ ಸತ್ತೋಗಿದ್ರು ಅವ್ರ ಮಕ್ಕಳು? ಯಾರು ಬೈದ್ರು ಓದ್ತಲ್ಲ ಆದ್ರೆ 7 ಜನ ಮಕ್ಕಳು ಏನಾಗಿದ್ದಾರೆ? ಅಲ್ಲೆಲ್ಲೂಯ್ಯ. 2000 ಒಂಟೆ ತರ ಎಲ್ಲ ಏನಾಗತ್ತೆ, ಏನಾಗತ್ತೆ? ಅಲ್ಲೆಲ್ಲೂಯ್ಯ. ಯಾರು ಮಾಡಿದ್ದು? ಒಂದೇ ಮಾತಾಡ್ತಾರೆ. ಯಾರೇನು? ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ರು? ಯಾರು ತಗೊಂಡ್ರು? ಯಾರು ಸಾಯಿಸಿದ್ರು? ಸಾಯಿಸಿದೆ ಯಾರು? ಅಲ್ಲೆಲ್ಲೂಯ್ಯ. ಎಚ್ಚರವಾಗಿರ್ರಿ ದೇವ್ರ ಮಕ್ಕಳು. ಇದು ದೇವರೇ ಅಧಿಕಾರ ಕೊಟ್ಟಿದ ಮೇಲೆ ಬಂದಿರೋ ಶೋಧನೆ. ಇನ್ನೊಂದು ಶೋಧನೆ ಅದೇನು ಗೊತ್ತಾ? ನನಗೆ ನಾವೇ ತಕೊಂಡು ಬಂದುಕೊಳ್ಳೋ ಶೋಧನೆ. ಅಲ್ಲೆಲ್ಲೂಯ್ಯ. ನನಗೆ ನಾನೇ ತಗೊಂಡು ಬರೋ ಶೋಧನೆ ಉಂಟು. ಅದೇನು ಶೋಧನೆ ಗೊತ್ತಾ? ನಾನೇನೋ ಒಂದು ಮಾಡಿಬಿಡ್ತೀನಿ, ಅದರಿಂದ ಏನೋ ಒಂದು ನನಗೆ ಬಂದೇ ಬರ್ತದೆ. ಏನೋ ಒಂದು ಶೋಧನೆ ಖಂಡಿತ ಬರ್ತದೆ, ಹಿಂಸೆ ಬರ್ತದೆ, ಎಲ್ಲ ಜನರ ಮಧ್ಯೆ ನಾನು ಅವಮಾನ ಮಾಡ್ತಾನೆ. ಇದಕ್ಕೂ ಸಂಬಂಧ ಇಲ್ಲ. ಅರ್ಥ ಆಗುತ್ತಲ್ಲ? ನಾನ್ ತಕೊಂಡು ಬಂದು ಇಟ್ಕೊಳ್ಳೋ ಶೋಧನೆಗೂ ದೇವ್ರು ತಂದಿರೋ ಶೋಧನೆಗೆ ಸಂಬಂಧನೇ ಇಲ್ಲ. ದೇವರು ನನಗೆ ಶೋಧನೆ ಬಂದ್ರೆ ನನ್ನ ಹತ್ರ ಇರೋ 1000 ರೂಪಾಯಿ ಕಳೆದೋಯ್ತು. ನಿಮ್ಗೊಂದು ಮಾತು ಹೇಳ್ತೇನೆ, ಸಾಕ್ಷಿ ಹೇಳ್ತೇನೆ. ಶೋಧನೆ ಬೇಕು ದೇವ್ರ ಮಕ್ಕಳೇ. ನನಗೆ ಕೊರೋನಾ ಬಂದಿದೆ. ಕೊರೋನಾ ಅಲ್ಲ, ಏನ್ ಜ್ವರ, ಟೈಫಾಯ್ಡ್ ಜ್ವರ ಅಂತ ಹೇಳಿದ್ರು. ಕರ್ನಾ ಅಂತ ಹೇಳಿಲ್ಲ, ಡಾಕ್ಟ್ರ ಹೇಳಿದ್ರು. ಕರ್ನಾ ಅಲ್ಲಪ್ಪ, ಟೈಫಾಯ್ಡ್ ಅಂತ ಹೇಳಿದ್ರು. ದೇವರ ಸ್ತೋತ್ರ. ಬಂದಿದೆ ತುಂಬಾ. ಈ ಕೈ ಹಿಂಗೆ ಎತ್ತಕ್ ಆಗ್ತಲ್ಲ, ಈ ಕೈ ಹಿಂಗೆ ಎತ್ತಕ್ ಆಗುತ್ತಲ್ಲ, ಕೂತ್ಕೊಳ್ಳೋಕ್ ಆಗುತ್ತಲ್ಲ, ಮಲಗಿದ್ರೆ ಏನ್ ಮಾಡಕ್ ಆಗ್ತಲ್ಲ. ಒಂದೇ ಕೆಮ್ಮು 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 ಕೆಮ್ಮು. ಅಲ್ಲೆಲ್ಲೂಯ್ಯ. ಅಂತ ಶೋಧನೆ. 1/2 ಇಡ್ಲಿ ತಿನ್ನೋದೇ ಕಷ್ಟ ಆಗ್ತದೆ. 1 ಇಡ್ಲಿದಲ್ಲಿ 1/2 ಇಡ್ಲಿ ತಿನ್ನೋದೇ ಕಷ್ಟ. ನನಗೆ ಅರ್ಥ ಆಗುತ್ತದೆ ನಾನು ಸಾಯ್ತಾ ಇದ್ದೀನಿ ಅಂತ. ಅಲ್ಲೆಲ್ಲೂಯ್ಯ. ಏನಾಯ್ತದೆ? ನನಗೆ ಹತ್ರ ಇರೋ ಹೆಚ್ಚು ಕಮ್ಮಿ ಅಂದರೆ 1.5 ಲಕ್ಷವರೆಗಿತ್ತು. ಎಲ್ಲ ಖಾಲಿ ಆಗುತ್ತೆ. ಎಲ್ಲ ಖಾಲಿ ಆಗಿದ್ಮೇಲೆ ಒಂದು ಮಾತು ಕೇಳ್ತೀನಿ ದೇವ್ರನ್ನ. ಎಲ್ಲ ಖಾಲಿ ಆದ್ಮೇಲೆ ದೇವ್ರನ್ನ ಒಂದು ಮಾತು ಕೇಳ್ತೀನಿ. ಏಸಪ್ಪ, ನಾನು ನಿನ್ನ ಕೆಲಸ ಮಾಡಬೇಕಂದ್ರೆ ನಾನೇನಾಗಬೇಕು? ಎದ್ದು ನಿಲ್ತ್ಕೋಬೇಕು. ಏನು ಈ ಕೆಲಸ? ಇಲ್ಲ, ಬೇಡ, ಸಾಕಂದ್ಯಾ? ಸ್ಥಾನಿಕನಾದ ಯೆಹೋವನಿಗೆ ಕರ್ಕೊಂಡಿದ್ಯಾ? 33 ವರ್ಷಕ್ಕೆ ಏನು ಮಾಡಿದ್ಯಾ? ಕರ್ಕೊಂಡಿದ್ಯಾ? ನನ್ನ ಕರ್ಕೊ. ಯಾಕೆ ಈ ಹಿಂಸೆ? ಎರಡನೆಲ್ಲ ಒಂದೇ ಇರಬೇಕು. ಹಂಗೆ ಬೇಡ. ನಾನು ಏನು ಮಾಡಬೇಕು? ನಾನು ಕೆಲಸ ಮಾಡಬೇಕಂದ್ರೆ ಎದ್ದು ನಿಲ್ಲಿಸು, ಇಲ್ಲಾಂದ್ರೆ ಕರ್ಕೊ. ಸಂತೋಷ ಪಡ್ತೀನಿ. ಒಂದೇ ಮಾತು ಹೇಳ್ತೀನಿ. ಬೆಳಿಗ್ಗೆ ಎದ್ದು 2 ಇಡ್ಲಿ ಊಟ ಮಾಡಿದ್ದೀನಿ. 2 ಇಡ್ಲಿ. ಅಲ್ಲೆಲ್ಲೂಯ್ಯ. ಆ ಮಾತು ಯಾವಾಗ ಕೇಳಿದ್ದೀನಿ ಗೊತ್ತಾ? ಎಲ್ಲ ಇರುವಾಗ ಕೇಳಿಲ್ಲ, ಇರೋದೆಲ್ಲ ಹೋಗಿದ್ಮೇಲೆ ಕೇಳಿದ್ದೀನಿ. ಅಲ್ಲೆಲ್ಲೂಯ್ಯ. ಬಂತು. ಬರಬಾರ್ದು ಯೇಸು ನಾಮದಲ್ಲಿ. ಅಲ್ಲೆಲ್ಲೂಯ್ಯ. ಏನ್ ಮಾಡಬಾರ್ದು? ಎಲ್ಲ ಕೇಳಿದ ಮೇಲೆ ಹೋಗಿದ ಮೇಲೆ ಏನ್ ಮಾಡ್ಬಾರ್ದು? ನಾವು ಹೇಳ್ಬಾರ್ದು. ಅಲ್ಲೆಲ್ಲೂಯ್ಯ. ದೇವ್ರ ಮಕ್ಕಳೇ, ಸ್ವಲ್ಪ ಹುಷಾರಾಯಿತು. ಓಡಾಡೋ ಸಿಚುವೇಶನ್ ಬಂತು. ಮೊಳಕಾಲಾಕಿ ದೇವ್ರ ಒಂದು ಮಾತು ಕೇಳಿದ್ದೀನಿ. ಏಸಪ್ಪ, ನಾನು ನಿನ್ನ ಆಶೀರ್ವದಿಸ್ತೀನಿ ಇದು ಮೊದಲುಕೊಂಡು ಅಂತ ಹೇಳ್ದೀಯಾ? ನೀನು ಹೇಳಿದೀಯಾ, ಆಶೀರ್ವಿಸ್ತಾನೆ ಇದೀಯಾ? ಇವಾಗ ನನಗೇನಾಯ್ತು? ಎಲ್ಲ ಲಾಸ್ ಆಯ್ತಲ್ಲಪ್ಪ, ನಾನು ಹೆಂಗೆ ಇನ್ನು ಎದ್ದೇಳೋದು ಅಂತ ಕೇಳಿದ್ದೀನಿ. ದೇವ್ರ ಮಕ್ಕಳೇ, ನಿಜವಾಗ ಆ ಮಾತು ಕೇಳಿದ್ದೀನಿ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. 20 ಅದೇನಂತಾರಪ್ಪ, ತೊಗೊಂಡ್ಸೋಣಕ್ಕೆ ಗ್ರಾಮ್ಗೆ 24 ಗ್ರಾಮ ಒಂದು ಸೈನು ನನಗೆ ದೇವರು ಕೊಟ್ಟಿದ್ದು. ಅಲ್ಲೆಲ್ಲೂಯ್ಯ. ನಾನು ಹೋಗಿ ಯಾರ ಹತ್ರ ಕಳ್ತನ ಮಾಡ್ಕೊಂಡು ಬಂದಿಲ್ಲ, ಅದು ಸಿಕ್ತು. ಅಲ್ಲೆಲ್ಲೂಯ್ಯ. ಅದು ಸಿಕ್ಕ ತಕ್ಷಣ ನಾನು ದೇವ್ರ ಹತ್ರ ಒಂದು ಕೇಳಿದ್ದೀನಿ. ಅಪ್ಪ, ನನಗೆ ಹೋಗಿರೋ ಲಾಸು ಇದನ್ನಲ್ಲಿ ನನಗೇನು ಮಾಡಿದ್ದೀನಿ? ನಾನು ಕೊಟ್ಟಿದ್ದೀವಿ ಸ್ವಾಮಿ. ಅಲ್ಲೆಲ್ಲೂಯ್ಯ. ದೇವರು ಸ್ವತ. ಯಾಕಂದ್ರೆ ದೇವ್ರ ಮಕ್ಕಳೇ, ಯೋಚನೆ ಮಾಡಿಕೊಳ್ಳಿ. ಅಲ್ಲೆಲ್ಲೂಯ್ಯ. ನನ್ನ ಕೈಗೆ ನಾನು ತಗೊಂಡು ಬಂದರೆ ಏನೋ ಒಂದು ಶೋಧನೆ, ಅದರಿಂದ ನನಗೆ ಬರೋ ಲಾಸ್ ಅಲ್ಲ, ಲಾಸೇ. ಅದು ರಿಕವರ್ ಆಗಲ್ಲ. ಅಲ್ಲೆಲ್ಲೂಯ್ಯ. ಅದರಿಂದ ಶರೀರ ಆರೋಗ್ಯನ ಹೋಗುತ್ತೆ. ಅರ್ಥ ಆಗತ್ತಾ? ಹಣ ರೀತಿಯಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಎಲ್ಲ ಜೊತೆದಲ್ಲಿ ನಾನು ಅವಮಾನ ಹೊಂದುತ್ತೀನಿ. ನಾನು ತಗೊಂಡಿರೋ ಶೋಧನೆಯಿಂದ. ದೇವರು ನನಗೊಂದು ಶೋಧನೆ ಕೊಟ್ಟುವಾಗ ಅದರಿಂದ ನನಗೆಲ್ಲ ಡಬಲ್ ಆಗುತ್ತೆ. ಅಲ್ಲೆಲ್ಲೂ ಹೇಳ್ರಿ. ಅಲ್ಲೆಲ್ಲೂಯ್ಯ. ದೇವರು ನನಗೆ ಕೊಡುವಾಗ ನನಗೆ ಏನೇನು ನನ್ನ ಬಿಟ್ಟು ಹೋಯ್ತು, ಇದೆಲ್ಲ 2 ನನಗೆ ಹಿಂದ್ಗಡೆ ಬರ್ತಾ ಇರ್ತದೆ. ಅಲ್ಲೆಲ್ಲೂಯ್ಯ. ದೇವರು ಸೋತ. ದೇವ್ರ ನಾಮ ಮಹಿಮೆ.
ದೇವ್ರ ಮಕ್ಕಳೇ ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದೆ ನಾವು ಓದಿವಿ, ನೀವೆಲ್ಲ ಏನಾಗಬೇಕು, ಇವಾಗ ಏನಾಗಬೇಕು, ಪಶ್ಚಾತ್ತಾಪ ಪಡಬೇಕು. ಅಲ್ಲೆಲ್ಲೂಯ್ಯ. ಯೇಸು ನಾಮದಲ್ಲಿ ಯೇಸು ಪಶ್ಚಾತ್ತಾಪ ಪಡ್ತಾರೆ ನೋಡೋಣ. ಅಲ್ಲೆಲ್ಲೂಯ್ಯ. ಎಲ್ಲಪ್ಪ ಯೇಸುವೆ. ಇರ್ಮಿಯ ತೆಗಿರಿ. ನಿನಗೋಸ್ಕರ ಯಾರ್ಯಾರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಗೊತ್ತಾಗ್ಬೇಕಲ್ಲ. ಇರ್ಮಿಯ ಗ್ರಂಥಮು 42:10. ಇರ್ಮಿಗೆ ಕನ್ನಡ. ನೀವು ಈ ದೇಶದಲ್ಲಿಯೂ ನೆಲೆಗೊಂಡಿದ್ದರೆ ನಾನು ನಿಮ್ಮ ಕಟ್ಟೆಯನ್ನು ಕೆಡುವುದಿಲ್ಲ. ನಡುವೆ ಕಿನ್ನೂರಲ್ಲಿ ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಟ್ಟುತ್ತೇನೆ. ಓದ್ರಿ. ನೀವು ಯೆಹೋವನು ಹೀಗನ್ನುತ್ತಾನೆ. ಯಾರಂತಿದ್ದಾರೆ? ಓದಿನ. ಯೆಹೋವನು ಹೀಗನ್ನುತ್ತಾನೆ, ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ. ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಡುತ್ತೇನೆ. ಆಮೇನ್, ಆಮೇನ್. ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ನಿನಗೆ ಮಾಡಿರೋ ಆ ಒಂದು ಯೋಗು ನೋಡಿ ಅಂತಾನೆ. ಏನಂತಾರೆ ಗೊತ್ತಾ? ಅವನು ಮಾಡಿರೋ ಸಿಚುವೇಶನ್ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾನೆ ಯೋಗು. ಹಲ್ಲೆಲೂಯಾ. ಅದೆಲ್ಲ ನೋಡಿ ದೇವರೇ ಹೃದಯದಲ್ಲಿ ಹೊಡೆದೋಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸೋತ. ದೇವ್ರ ಮಕ್ಕಳೇ, ಒಂದು ಊರ ಬಗ್ಗೆ ನಿಮಗೆ ಇವಾಗ ಹೇಳಿ ಮುಗಿಸ್ಬೇಕು. ನಿನಿವೆ ಪಟ್ಟಣ. ಹಲ್ಲೆಲೂಯಾ. ನಿನಿವೆ ಪಟ್ಟಣ ಎಷ್ಟು ಜನ ಗೊತ್ತಿದೆ? ಹಲ್ಲೆಲೂಯಾ. ಗೊತ್ತಿದ್ದಾನೆ? ಎಲ್ಲ ಓದಿದ್ದಾನೆ. ನಿನಿವೆ ಪಟ್ಟಣ ಓದ್ತಿರಲ್ಲ? ಎಲ್ಲರೂ ಓದಿದ್ದಾನೆ. ಅಮ್ಮ ಅದೇ ನೋಡ್ತಾ ಇದ್ದೀರ, ನಾನು ಹೇಳೋದು ಹೊಂಟೋಗುತ್ತೆ ಮತ್ತೆ. ಹಲ್ಲೆಲೂಯಾ. ನಿನಿವೆ ಪಟ್ಟಣದಲ್ಲಿ ನೋಡ್ರಿ ದೊಡ್ಡ ಅಪಾಯ ಬಂದಿದೆ. ನಿನಿವೆ ಪಟ್ಟಣಕ್ಕೆ ಏನು ಬಂದಿದೆ? ದೊಡ್ಡ ಅಪಾಯ. ಇನ್ನು ಸ್ವಲ್ಪ ದಿನ ಒಳಗಡೆ ಏನಾಗುತ್ತೆ? ಎಲ್ಲ ಯಾರ ನಾಶನ ಮಾಡೋದು? ಯಾರು? ಬೇರೆಯವ್ರು ನಾಶನ ಮಾಡ್ತಾರೆ, ದೇವರೇ ನಾಶನ ಮಾಡ್ತಾರೆ. ಇವಾಗ ಆ ಪಟ್ಟಣ ಬಗ್ಗೆ ಒಂದು ಚಿಂತೆ ಬಂದಿದೆ ದೇವರು. ಹಲ್ಲೆಲೂಯಾ. ಇವಾಗ ನನಗೂ ಈ ಪಟ್ಟಣ ತೆಗೆದುಬಿಟ್ಟು ನಮ್ಮ ಕುಟುಂಬ ಯೋಚನೆ ಮಾಡಿ. ಇವಾಗ ನಮ್ಮ ಎಲ್ಲರಿಗೂ ಹೆಂಗಿರ್ಬೇಕು? ನನ್ನ ಕುಟುಂಬ ಬಗ್ಗೆ ದೇವರು ಮಾತಾಡ್ತಾರೆ. ನಿನ್ನ ಕುಟುಂಬ ನಾಶನವಾಗೋ ಸಿಚುವೇಶನ್ ಬಂದಿದೆ. ಅದ್ರ ಬಗ್ಗೆ ದೇವ್ರಿಗೆ ಏನಾಗಿದೆ? ಒಂದು ಚಿಂತೆ ಬಂದಿದೆ. ಹಲ್ಲೆಲೂಯಾ. ಇವಾಗ ಅಲ್ಲಿಗೆ ಯಾರಾದ್ರೂ ಕಳಿಸಿ ಏನು ಮಾಡಬೇಕು? ಮಾತನಾಡ್ಬೇಕು. ಅವ್ರ ಜೊತೆಗೆ ಮಾತನಾಡಬೇಕು. ಯಾರಾದ್ರೂ ಕಳಿಸಿ ಏನು ಮಾಡಬೇಕು? ಮಾತನಾಡ್ಬೇಕು. ಖಂಡಿತ ಮಾತನಾಡಬೇಕು. ಏನ್ ಮಾಡೋದು ಅನ್ನುವಾಗ ಒಬ್ಬ ದೈವ ಸೇವಕನ ಕರೆದಿದ್ದಾರೆ. ಹಲ್ಲೆಲೂಯಾ. ದೈವ ಸೇವಕನೇ, ನೀನೇನ್ ಮಾಡ್ಬೇಕು? ಇವಾಗ ಹೋಗಿ ಏನ್ ಮಾಡ್ಬೇಕು? ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಹೇಳ್ಬೇಕಂತ ಆಮೇಲೆ ಹೇಳ್ತೀನಿ. ನೀನು ಫಸ್ಟ್ ನಿನಿವೇಕ್ಕೆ ಹೋಗಿರಿ. ಹಲ್ಲೆಲೂಯಾ. ನೀವು ಹೋಗಿ ಹೇಳಿಕಿ. ನೀನು ಏನು ಮಾತನಾಡಬೇಕು? ನಾನು ಮಾತಾಡ್ತೀನಿ ಅವಾಗ. ಹಲ್ಲೆಲೂಯಾ. ಏನ್ ಮಾಡಿದ? ಅತ್ತವ್ರ ಕುಟುಂಬಕ್ಕೆ ಹೋಗಿದ್ರೆ ಕನಿಷ್ಠ ಒಂದು ಟೀ ಕೊಡ್ತಾಳ. ಏನ್ ಕೊಡ್ತಾಳ? ಒಂದು ಟೀ ಕೊಡ್ತಾಳ. ಅಲ್ಲಿಗೆ ಹೋಗೋದು ಯಾಕೆ? ಎಷ್ಟು ಹೋಗೋದು? ಯಾರು ಮಾತನೇ ಕೇಳಲ್ಲ ಅವರೆಲ್ಲ. ಬದಲಾಗಲ್ಲ. ಎಷ್ಟು ಬೋಧಿಸೋದು? ಅನ್ನವ್ರ ಮನೆಗೆ ಹೋಗಿದ್ರೆ ನಮ್ಗೆ ಏನ್ ಮಾಡ್ತಾರೆ? ಒಂದು ತಕ್ಷಣ ಪ್ರೈಸ್ ಲಾರ್ಡ್ ಪಾಸ್ಟರ್ ಅಂತಾರೆ. ಬಂದು ಟೀ ಕುಡಿಯೋಣಂತಾರೆ. ಇವಾಗ ಎಲ್ಲಿಗೆ ಹೋಗ್ಬೇಕು? ನಾನು ಹೇಳ್ದು. ಹಲ್ಲೆಲೂಯಾ. ದೇವರು ಎಲ್ಲಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ರೆ ಪಾಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಇದ್ದಾರೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ ಹೋಗ್ರಿ, ಪಾಸ್ ಆಯ್ತಾ ಇದ್ದಾರೆ, ಹೋಗ್ರಿ ಅಂತಾರೆ. ಇವ್ರು ಹೇಳ್ತಾರೆ ನಾನು ಹೋಗಲ್ಲ. ಏನ್ ಮಾಡ್ತೀನಿ? ನಾನು ತರ್ಸಿಸ್ ಪಟ್ನಾಗ ಹೋಗ್ತೀನಿ. ಅಲ್ಲಿಗೆ ಹೋಗಿದ್ರೆ ನನಗೆಲ್ಲ ಅನುಕೂಲವಾಗುತ್ತೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಸ್ವಲ್ಪ ಟೈಮ್ದಲ್ಲಿ ನಾವು ಒಂದು ಜಾಗದಲ್ಲಿ ನಿಮ್ಗೆ ಹೇಳ್ತೀನಿ, ಒಂದು ಉದ್ದೇಶ ನೋಡ್ರಿ. ಯಾರು ಉದ್ದೇಶಿಸಿ ಮಾತಾಡ್ತಲ್ಲ ವಾಕ್ಯವನ್ನು ಹೇಳ್ತಾ ಇದ್ದೀನಿ. ಪಾಸ್ಟ್ ನಾನು ಒಂದ್ಸಾರಿ ಫೋನ್ ಮಾಡಿ, ಅಪ್ಪ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಏನು ಮಾಡಿದ್ವಿ? ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಮ್ಮ? ಮನೆಗೆ ಮಾತನಾಡ್ತಾ ಇದ್ರೆ ಏನು ಬರಲ್ಲ. ಯೇಸು ನಾಮದಲ್ಲಿ ಮನೆಗೆ ಏನು ಮಾಡ್ತಾ ಇದ್ದೀವಿ? ನಾವು ಬರ್ತಾ ಇದ್ದೀವಿ. ಖಂಡಿತ ಬರಬೇಕು. ಅವರಂದ್ರು ಖಂಡಿತ ಬರಬೇಡ್ರಿ. ಏನು ಮಾಡ್ಬೇಕಂತ ಇವಾಗ? ಖಂಡಿತ ಬರಬಾರ್ದು. ನಾವು ಅವಾಗ ಏನಿದ್ರ ಸೈಕಲ್ ಅಂತ ಕೂತ್ಕೊಂಡಿದ್ವಿ, ಬಾಡಿಗೆ ಸೈಕಲ್ ಬಿಟ್ಟಿದ್ರೆ 3 ರೂಪಾಯಿ ಜನಕ್ಕೆ 3 ರೂಪಾಯಿ ಬಿಡ್ಬೇಕು. ಇವಾಗ ಒಂದು ಗಂಟೆಗೆ 3 ರೂಪಾಯಿ.
ಈ ಮಧ್ಯದಲ್ಲಿ ಯಾವಾಗ ಬಿಟ್ಟು ಸರಿ 3 ರೂಪಾಯಿ ಕೊಡ್ಬೇಕು. ಸೈಕಲ್ ಬಾಡಿಗೆ ಸೈಕಲ್ ಪಾಸ್ಟ್ ನಾವು ಇಬ್ಬರು ತಗೊಂಡಿದ್ದೀವಿ, ಫೋನ್ ಮಾಡ್ತಾ ಇದ್ದೀವಿ, ಸಿಕ್ತು ಫೋನಿಂದ ಖಂಡಿತ ಬರಬೇಡ್ರಿ ಅಂತ ಹೇಳ್ತೀವಿ. ಅಲೆಲ್ಲಯ್ಯ ನಾವು ಬರ್ತೀವಿ ಅಂದ್ರೆ ಅವ್ರು ಬರಬೇಡ ಅಂತ ಇದ್ದಾರೆ. ಏನ್ ಮಾಡ್ದ ಅರ್ಥ ಆಗಲ್ಲ. ದೇವರು ಹೋಗು ಅಂತ ಇದ್ದಾರೆ. ಅಲೆಲ್ಲಯ್ಯ ದೇವ್ರು ಏನ್ ಮಾಡ್ಬೇಕಂತ ಹೋಗಲೇಬೇಕು. ಅವ್ರಿಗೂ ಫೋನ್ ಮಾಡಿದ್ರೆ ಬೇಡ ಅಂತಾರೆ. ಎಚ್ಚರವಾಗಿರ್ರಿ. ಯಾರು ಸ್ವಲ್ಪ ಯೋಚನೆ ಮಾಡ್ಕೊಳ್ಳೋ, ಸ್ವಲ್ಪ ಜನ ಹಂಗೆ ಬರಬೇಡ್ರಿ. ಪಾಸ್ಟರ್ ಬಂದು ಕಾಲಿಟ್ಟಿದ್ರೆ ನಮ್ಮ ಮನೆ ಇನ್ನೂ ಕುಂಗಿ ಹೋಗುತ್ತೆ ಏನೋ ಅನ್ಕೊಂತಾರೆ. ದೇವ್ರ ಸ್ತೋತ್ರ. ಅಲೆಲ್ಲಯ್ಯ ದೈವಿಷಯ ಕಾಲಿಟ್ಟಿದ್ರೆ ಇನ್ನೂ ಆಶೀರ್ವಾದನೆ. ಅಲೆಲ್ಲಯ್ಯ ದೇವ್ರ ಮಕ್ಕಳೇ, ನಾವು ಇಬ್ಬರೇ ಹೋಗಿದ್ರೆ ಏನೋ ಒಂದು ಮಾಡಿದ್ರು ಕೂಡ ಮಾಡ್ತಾರೆ, ಅವ್ರಿಗೆ ಹೇಳೋದು ಬೇಡ. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಕೊರ್ನೇಲ್ ಅಂತ. ಬೈಬಲ್ ಕೊರ್ನೇಲ್ ಅಲ್ಲ, ನಾ ಹೇಳ್ತಾ ಇರೋದು ಸಾಕ್ಷಿ ಹೇಳ್ತಾ ಇದ್ದೀನಿ. ಅಲ್ಲಿ ನಮ್ಮ ಬೆದರಿದ್ದಾರೆ ಸಾಕ್ಷಿ, ಅವರು ಸೇವೆ ಮಾಡ್ತಾ ಇದ್ರು. ಅವ್ರನ್ನ ಕರೆಯೋಣ, ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಂತ ಅನ್ಕೊಂಡು ಇವ್ರನ್ನ ಕರೆದಿದ್ವಿ. ದೇವ್ರು ಹೋಗೋಕೆ ಹೇಳ್ತಾ ಇದ್ದಾರೆ. ಇವ್ರು ಬೇಡ ಅಂತಾರೆ. ಏನು ಮಾಡೋಣ? ನಾನು ಬರ್ತೀನಿ ಬಾ ಅಂತಾರೆ. ಅವ್ರಿಗೊಂದು 3 ರೂಪಾಯಿ ಸೈಕಲ್. ಅಲ್ಲೆಲ್ಲಯ್ಯ ಇಬ್ಬರು ತಗೊಂಡು 2 ಸೈಕಲ್, ಅವರು ಒಂದು ಸೈಕಲ್ ತಗೊಂಡು, ನಾವು ಇಬ್ಬರು ಒಂದು ಸೈಕಲ್ ತಗೊಂಡು, ದೇವ್ರ ಮಕ್ಕಳು ಇಲ್ಲ 3 ಸೈಕಲ್ ತಗೊಂಡಿದ್ವಿ. ಮನೆಯಲ್ಲಿ ಒಂದು ಸೈಕಲ್ ಇತ್ತು, 3 ಸೈಕಲ್ ತಗೊಂಡು ಹೋಗಿದ್ವಿ. ಕರೆಕ್ಟಾಗಿ 13 ಕಿಲೋಮೀಟರ್ ಇದೆ. ಎಷ್ಟು ಕಿಲೋಮೀಟರ್ ಇದೆ? ಅಲ್ಲಿಗೆ ಹೋಗುವಾಗ ಹೆಂಗೈತೆ ಅಂದರೆ, ಅಪ್ಪ ಯಾಕಪ್ಪ ಬಂದಿದ್ದೀವಿ, ಯಾಕೆ ಬಂದಿದ್ದೀವಪ್ಪ ಹಂಗಾಗಿತ್ತು. ಅಲ್ಲೆಲ್ಲಯ್ಯ ಒಂದು 5 ಗಂಟೆ 5:15 ಹೋಗಿದ್ವಿ. ಯಾರು ಬರಬೇಡ ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗಿದ್ವಿ. ಅಲ್ಲೆಲ್ಲಯ್ಯ ಕೂತ್ಕೊಂಡಿದ್ವಿ. ಆ ತಾಯಿ ಬಂದು ಮಾತಾಡ್ತಾ ಇದ್ದಿರುವಾಗ ಒಂದು ಮಾತಾಡ್ತಾ ಇದ್ರು. ಅಷ್ಟೇ ಎಲ್ಲರೂ ಕಾಣಿಸ್ತಾ ಇದ್ರು ನನ್ನ ಕಣಿಗೆ. ನೀವು ಯಾಕೆ ಕಾಣಿಸ್ತಾ ಇಲ್ಲ ನನ್ನ ಕಣಿಗೆ ಅಂತ ಇದ್ದಾರೆ. ಯಾರು ಕಾಣಿಸ್ತಾ ಇಲ್ಲತ್ತ? ಯಾರು ಕಾಣಿಸ್ತಾ ಇಲ್ಲದ್ರ? ಭಾಷೆ ಕಾಣಿಸ್ತಾ ಇಲ್ಲತ್ತ, ಆದ್ರೆ ಸ್ವರ ಮಾತ್ರ ಕೇಳಿಸ್ತಾ ಇದೆ. ಭಾಷೆ ನೀವು ಎಲ್ಲಿದ್ರಿ ಅಂತ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಷೆ ಅಂದ್ರು, ನಿನ್ನ ಒಳಗಡೆ ಇರುವ ದೇವರೇ ಒಂಟೋಗ ಆಚೆಗೆ ಅಂತ ಹೇಳಿದ್ರು. ದಬ್ಬರು ಬಿದ್ರು ಅಲ್ಲಿ. ಅಲ್ಲೆಲ್ಲಯ್ಯ ಊರು ಒಳಗಡೆ ಇರೋ ಜನ ಎಲ್ಲ ಬಂದ್ಬಿಟ್ರು. ಏನಾಯ್ತು ಕೂತ್ಕೊಂಡು ಅಂತದೆ. ಅಲ್ಲೆಲ್ಲಯ್ಯ ಅದು ಹೇಳ್ತಾ ಇದ್ದಾರೆ. ಒಂದು ಸಾಕ್ಷಿ ದೇವ್ರ ಮಕ್ಕಳು ನೋಡ್ರಿ, ಇವತ್ತು ನೀನು ಬರಲ್ಲ ಅಂದ್ರೆ ಫಸ್ಟ್ ಒಂದು ಮಗನ ಸಾಯಿಸ್ಬಿಟ್ಟಿದ್ದೀನಿ. ಇವಾಗ ಒಂದೇ ಮಗ ಇದ್ದಾನೆ, ಗಂಡು ಮಗ. ಅವನಿಗೆ ಈ ನೈಟ್ ಸಾಯಿಸೋಕೆ ಪ್ಲಾನ್ ಮಾಡಿದ್ದೀನಿ. ನೀನು ಬಂದು ಎಲ್ಲ ಕೆಡಿಸ್ಬಿಟ್ಟು. ಅಲ್ಲೆಲ್ಲಯ್ಯ ಅವನು ಸಾಯಿಸಬೇಕಂತ ಅನ್ಕೊಂಡಿರೋದು ಯಾರು? ಸೈತಾನ್. ಅವನು ಕಾಪಾಡಬೇಕು ಅನ್ಕೊಂಡಿದ್ದು ಯಾರು? ಯೇಸು. ಅಲ್ಲೆಲ್ಲಯ್ಯ ಅದಕ್ಕೇನೆ ನಮ್ಮನ್ನು ಕರೆಸ್ಕೊಂಡು. ನಮ್ಮ ದೇವರು ಯಾರನ್ನ ಸಾಯಿಸೋ ದೇವರು? ಕಾಪಾಡೋ ದೇವರು ನಮ್ಮ ದೇವರು. ಅಲ್ಲೆಲ್ಲಯ್ಯ ಆ ದಿನ ಅವ್ರ ಹತ್ರ ಹೋಗಿ ಒಂದು ಮಾತು ಕೇಳಿದೆ, ನಿನ್ನ ಅಧಿಕಾರ ನಿನ್ನ ಈ ಮನೆಯಲ್ಲಿ ಎಲ್ಲಿದೆ ಅಂತ ಹೇಳುವಾಗ ಕರೆಕ್ಟಾಗಿ ಒಂದು ಉತ್ತರ ಕೊಟ್ಟಿದ್ರು. ಏನ್ ಹೇಳಿದ್ರು ಗೊತ್ತಾ? ನೀ ಇಲ್ಲಿಂದ ಬಿಟ್ಟು ಹೋಗ್ಬೇಕಂದ್ರೆ ಇಲ್ಲಿ ಏನು ತೆಗೆದ್ರೆ ಇಲ್ಲಿ ಬಿಟ್ಟು ಹೋಗುತ್ತೀಯಾ, ನಿನ್ನ ಅಧಿಕಾರ ಬಲ ಎಲ್ಲಿದೆ ಕೇಳುವಾಗ ಹೇಳ್ತಿದ್ದಾರೆ. ಈ ಪಟ ಎಂತಾರ ವಿಗ್ರಹದ ಪಟ ಮಾಡಿರ್ತಾರ, ಚಿತ್ರ ಮಾಡಿ ದೇವತರ ಇರ್ತಾರ, ಇದು ಒಳಗಡೆ ಇರೋದಲ್ಲ ನನ್ನ ಶಕ್ತಿಯೇ, ನನ್ನ ಬಲ ಇಲ್ಲೇ ಇದೆ ಅಂತ ಹೇಳ್ತಿದ್ರು. ಅಲ್ಲೆಲ್ಲಯ್ಯ ಎಲ್ಲ ತೆಗೆದು ಪಾಸ್ಟ್ರು ಅವರೇ ಎಲ್ಲ ನಾ ಮೊಟ್ಟೆಲ್ಲ ಭಯ ಆಗ್ತಾ ನೀವು ತೆಗಿರಿ ಅಂತ ಹೇಳಿದ್ರು. ಪಾಸ್ಟ್ ಎಲ್ಲ ತೆಗೆದು ನನ್ನ ಸೈಕಲ್ ಮೇಲೆ ಕಟ್ಟಿದ್ರು. ಅಲ್ಲೆಲ್ಲಯ್ಯ ದೇವ್ರ ಮಕ್ಕಳೇ, 4 ಕಿಲೋಮೀಟರ್ ನನ್ನ ಹಿಂಬಾಲಿಸಿ ಬಂದಿದೆ ಸೈತಾನ್. ಹೆಂಗೆ ಗೊತ್ತಾ? ನಾವು ಹೋಗ್ತಾ ಇದ್ರೆ ಸೈಡ್ ಮರ ಗಡಗಡ ಆಡೋದು, ಈ ಸೈಡ್ ಗಡಗಡ ಆಡೋದು. ಇನ್ನೊಬ್ಬ ವ್ಯಕ್ತಿ ಇದೆ, ಅವರು ದೇವರು ಅಷ್ಟೊಂದು ಗೊತ್ತಿಲ್ಲ, ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪಾಸ್ಟ್ರ ನಾನು ಮುಂದೆ, ಆ ವ್ಯಕ್ತಿ ಮಧ್ಯದಲ್ಲಿ, ಲಾಸ್ಟು ಸಿಕ್ಕ ರೋಡ್ ಲಾಸ್ಟ್ ಪಾಸ್ಟ್ರಯ ಪೀಟರ್ ಅಂತಾರೆ. ಪಾಸ್ಟ್ರಯ ಗೊತ್ತಾಯ್ತು ನನಗೆ, ಸ್ಟಾರ್ಟಿಂಗ್ ಗೊತ್ತಾಗೋಯ್ತು ನನಗೆ. ಪಾಸ್ಟ್ರಯ ಅರ್ಥ ಇತ್ತು ಅಂತರ ಹೇಳೋದು. ಬೇಡ ಏನು ಬೇಡ ಅಂತ ಹೇಳಿದ್ದಾರೆ ಪಾಸ್ಟರ್. ಯಾಕಂದ್ರೆ ಮಧ್ಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಬೆದರ್, ಅವ್ರು ಭಯಪಡ್ತಾರಂತ. ದೇವ್ರ ಮಕ್ಕಳೇ, 3 ಕಿಲೋಮೀಟರ್ ಕರ್ಕೊಂಡು ಹೋಗಿ ಒಂದು ದೊಡ್ಡ ನೀರು ಹರಿತಾ ಇದ್ರೆ ಅಲ್ಲಿ ಹಾಕಿ ಅದ್ರ ಮೇಲೆ ದೊಡ್ಡ ದೊಡ್ಡ ಕಲ್ಲೆಲ್ಲ ಎತ್ತಿ ಹಾಕಿ ಬೆಂಕಿ ಆಗಿ ಬಂದುಬಿಡ್ತೀನಿ. ಅಲ್ಲೆಲ್ಲಯ್ಯ ಆವಾಗ ಆ ರೋಡ್ ಅಂದರೆ ಸ್ವಲ್ಪ ನಮಗೆ ಒಂಥರ ಆಗುತ್ತೆ, ಜ್ಞಾಪಕ ಬಂದುಬಿಡ್ತದೆ ಎಲ್ಲ. ಈ ರೋಡಲ್ಲಿ ನಾನು ಏನು ಮಾಡಿದೆ, ಸೈತಾನು ಹಿಂದ್ಗಡೆ ಬಂದಿತ್ತಲ್ಲ ಅಂತ. ಅಲ್ಲೆಲ್ಲಯ್ಯ ನೋಡ್ರಿ, ಆ ನೈಟ್ ನಾವು ಹೋಗಲ್ಲ ಅಂದರೆ ಅವ್ರ ಮನೆಯಲ್ಲೇ ಒಂದು ಸಾವು. ಅಲ್ಲೆಲ್ಲಯ್ಯ ಇವಾಗ ಅವರು ಒಳ್ಳೆಗಿದ್ದಾರೆ, ಅವ್ರ ಮಗ ದೊಡ್ಡದಾಗಿಬಿಟ್ಟಿದ್ದೆ ನಾವು. ಅಲ್ಲೆಲ್ಲಯ್ಯ ದೇವ್ರ ಸೂತ್ರ. ಯಾಕೆ ನಿಮ್ಗೆ ಕೇಳ್ತಾ ಇದ್ದೇನೆ ಅಂದರೆ, ಇದೇ ರೀತಿಯಲ್ಲಿ ಸಾಯೋ ಸಿಚುವೇಶನ್ನಲ್ಲಿ ಇರುವ ಆ ಜನಗಳಿಗೋಸ್ಕರ ದೈವಸೇವಕರನ್ನು ಕರೀತಾ ಇದ್ದಾರೆ. ನೋಡ್ರಿ, ಆ ಮನೆ ಅಂದ್ರೆ ನಿನಿವೆ ಪಟ್ಟಣ ಅನ್ನೋ ಒಂದು ಮನೆಗೆ ದೈವಸೇವಕರು ಹೋಗ್ತಾ ಇದ್ದಾರೆ. ದೈವಸೇವಕರು ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಒಂದು ಮಾತಾಡ್ತಾ ಇದ್ದಾರೆ, ನಿನ್ನ ಮನೆಗೆ ಸಾವು ಬಂದಿದೆ.
ನೀನು ಬದಲಾಗಿ ನಿನ್ನ ಹೃದಯ ಮತ್ತೆ ದೇವರ ಕಡೆಗೆ ತಿರುಗಿ ದೇವರ ಕೊಡಗ ನೀನು ಜೀವಿಸಿದ್ರೆ ಉಳಿತೀಯ, ಇಲ್ಲಾಂದ್ರೆ ನಿನಗೆ ಸಾವು ನಿಶ್ಚಯ. ಹೇಳಿರೋದು ಯಾರು ಗೊತ್ತಾ? ಹೇಳಿರೋದು ಯಾರು? ಯೇಸು ಹೇಳಿದ್ದಾರೆ, ದೇವರು ಹೇಳಿದ್ದಾರೆ. ನೀನು ಮಾಡಿರೋ ಎಲ್ಲ ಪಾಪಕ್ಕೆ ಪರಿಹಾರ, ಪಾಪಕ್ಕೆ ಬರೋ ಜೀತ ಮರಣ ನಿನ್ನ ಹಿಂಬಾಲಿಸಿದೆ, ಎಚ್ಚರವಾಗಿರಬೇಕು ಅಂತ ಆ ಮನೆ ಅಂದ್ರೆ ನಿನಿವೆ ಪಟ್ಟಣನ ಮನೆಗೆ ಯಾರು ಹೇಳ್ತಾ ಇದ್ದಾರೆ? ದೈವ ಸೇವಕರು ಹೇಳ್ತಾ ಇದ್ದಾರೆ. ಇವತ್ತು ನಮಗೂ ಅದೇ ಹೇಳ್ತಾ ಇದ್ದಾರೆ ದೇವರು. ಹಲ್ಲೆಲೂಯ, ಹಲ್ಲೆಲೂಯ, ದೇವರು ಸ್ತೋತ್ರ. ದೇವ್ರ ಮಗಳೇ, ನಿನ್ನ ಕುರಿತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಯೇಸು. ಹಲ್ಲೆಲೂಯ, ನಿನ್ನ ಕುರಿತು ಅವರು ದುಃಖ ಪಡ್ತಾ ಇದ್ದಾರೆ, ನಿನ್ನ ಕುರಿತು ಅವರು ಅವಮಾನ ಹೊಂದ್ತಾ ಇದ್ದಾರೆ, ನಿನ್ನ ಕುರಿತು ಅವರು ಕಣ್ಣೀರು ಬಿಡ್ತಾ ಇದ್ದಾರೆ. ಇವಾಗ ಯೇಸು ನೀನು ಅವ್ರಿಗೋಸ್ಕರ ಏನು ಮಾಡ್ತಾ ಇದ್ದೀಯಾ? ಹಲ್ಲೆಲೂಯ, ಹಲ್ಲೆಲೂಯ. ನಾನು ಹೇಳ್ತಾ ಇಲ್ಲ, ವಾಕ್ಯನೇ ಹೇಳ್ತದೆ ನೋಡ್ರಿ. ನಿನ್ನೆ ಪಟ್ಟಣವೆಲ್ಲ ಏನ್ ಮಾಡಿದ್ರು ಹೇಳ್ರಿ? ಏನ್ ಮಾಡಿದ್ರು? ನಿನ್ನಾಗೆ ನನ್ನಾಗೆ ಸರಿ ಸ್ವಾಮಿ ಹೇಳುವಾಗ ಸ್ತೋತ್ರ ಸ್ವಾಮಿ, ಇವತ್ತಿಂದ ನಾನು ಬದಲಾಗಿ ಬಿಡ್ತೀನಿ, ಈ ಕ್ಷಣ ಆಗೋಯ್ತು, ನನ್ನ ಹೃದಯ ಬದಲಾಗುತ್ತೆ, ನಾನು ಇನ್ನು ಸಡಿ ಪರಲೋಕ ಬಂದು ಬಿಡ್ತೀನಿ ನಾನು ಅಂತ ಮಾತ್ರ ಮಾತು ಕೊಡೋದು, ಅಂತ ಮಾತ್ರ ಹೃದಯದಲ್ಲಿ ಯೋಚನೆ ಮಾಡೋದು, ಈ ದಿನದಿಂದ ನಾನು ಕರೆಕ್ಟಾಗ ನಡೆದು ಬಿಡ್ತೀನಿ ಅಂತ ಹೇಳೋದು. ಹಲ್ಲೆಲೂಯ. ಪ್ರಾರ್ಥನೆ ಮುಗಿದ ತಕ್ಷಣ ಆಚೆ ಹೋಗಿ ಮತ್ತೆ ಅದೇ ಪಾಪದಲ್ಲಿ ಬೀಳೋದು. ಹಲ್ಲೆಲೂಯ, ಹಲ್ಲೆಲೂಯ. ಎಚ್ಚರವಾಗಿರ್ರಿ. ನಾನು ಹೇಳ್ತಾ ಇಲ್ಲ, ಹಲ್ಲೆಲೂಯ. ಯಾರು ಹೇಳ್ತಾ ಇರೋದು? ಯಾರು ಹೇಳ್ತಾ ಇರೋದು? ಯಾರ ಜೊತೆಗೆ ಹೇಳ್ತಾ ಇದ್ದಾರೆ? ಹಲ್ಲೆಲೂಯ. ಯಾರ ಜೊತೆಗಪ್ಪ? ಸೇವಕನ ಮನೆಗೆ ಹೇಳ್ತಾ ಇದ್ದಾನ ದೇವರು. ಹಲ್ಲೆಲೂಯ. ನಿನ್ನಿವೆ ಪಟ್ಟಣ ಇವಾಗ ನಿನ್ನ ಕುಟುಂಬಕ್ಕೆ ಹೇಳ್ತಾ ಇದ್ದಾನೆ. ಆವಾಗ ನಿನ್ನಿವೆ ಪಟ್ಟಣ, ಇವಾಗ ನಿನಗೋಸ್ಕರ ನನಗೋಸ್ಕರ ಮಾತಾಡ್ತಾ ಇದ್ದಾನೆ ಯೇಸು. ಹಲ್ಲೆಲೂಯ. ನೀನು ಬದಲಾಗಿದ್ರೆ ನಿನಗೇನಾಗುತ್ತೆ? ನೀನು ಪಶ್ಚಾತ್ತಾಪ ಪಟ್ಟದ್ರೆ ನಿನಗೇನಾಗುತ್ತೆ? ರಕ್ಷಣೆ ಉಂಟು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಸ್ತೋತ್ರ. ಯಾರು ಹೇಳ್ತಾ ಇದ್ದಾರೆ? ಒಂದು ದಿನ ಆಯ್ತು, 2 ದಿನ ಆಯ್ತು, ಯೋಚನೆ ಮಾಡ್ತಾ ಏನು ಇನ್ನೂ ಯಾರು ಸಾಯಿದಿಲ್ಲಪ್ಪ, ಏನ್ ಮಾಡಿಲ್ಲ, ಇನ್ನೇನು ಅಪಾಯ ಬಂದಿಲ್ಲ. ಸ್ವಾಮಿ ನಾನು ಮುಂಚೆ ಹೇಳ್ಬಿಟ್ಟಿದ್ದೀನಿ ನೀನು ಸತ್ತೋಗ್ತೀರಿ ಅಂತ, ಇವಾಗ ನೀನು ಅವ್ರಿಗೆ ಸಾಯಿಸಿಲ್ಲ ಅಂದ್ರೆ ನಾನೇನಾಗ್ತೀನಿ? ಸುಳ್ಳುಗಾರನಾಗಿಬಿಡ್ತೀನಲ್ಲ. ಯಾರ ಯೋಚನೆ ಮಾಡ್ತಾ ಇರೋದು? ದೈವ ಸೇವಕನ ಯೋಚನೆ ಮಾಡ್ತಾ ಇರೋದು. ಯೇಸು ಏನು ಯೋಚನೆ ಮಾಡಿದ? ಹೋಗಿ ನೋಡು, ಯಾರು ಸಾಯಿಸಬೇಕು ಅನ್ಕೊಂತ ಇದ್ದೆ ನೀನು, ಇನ್ನು ಹೋಗಿ ನೋಡು ಮತ್ತೆ ಒಂದು ಸಾರಿ. ದೇವ್ರ ಮಕ್ಕಳೇ, ಹೋಗಿ ನೋಡುವಾಗ ಚಿಕ್ಕ ಮಕ್ಕಳು ಇಲ್ಲ, ದೊಡ್ಡ ಮಕ್ಕಳು ಇಲ್ಲ, ಅವ್ರ ಹತ್ರ ಇರೋ ಪ್ರಾಣಿ, ಕೋಳಿ ಎಲ್ಲವನ್ನ ಏನು ಮಾಡಿದ್ದಾರೆ? ಉಪಾಸನ ಹಾಕಿದ್ದಾರೆ. ಉಪಾಸನ ಹಾಕಿ, ಮೊಳಕಾಲ ಹಾಕಿ, ಪಶ್ಚಾತ್ತಾಪದಿಂದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವೇಳ ಅವರು ಪಶ್ಚಾತ್ತಾಪದಿಂದ ಅವರು ಬದಲಾಗಲ್ಲ ಅಂದರೆ ಅವರು ಜೀವಿಸಿ ಏನಾಗೋದು? ಇವತ್ತು ನೀನು ನಾನು ಸರಿ ಪಶ್ಚಾತ್ತಾಪದಿಂದ ನಮ್ಮನ್ನು ಜೀವಿತವನ್ನು ನಾವು ಬದಲಾಯಿಸಿಕೊಂಡಿಲ್ಲ ಅಂದರೆ ಯೋಚನೆ ಮಾಡಿಕೊಂಡ್ರೆ ಯೇಸು ಆಜ್ಞೆ ಮಾಡ್ತಾ ಇದ್ದಾನೆ. ಈ ಕಡೇ ದಿನದಲ್ಲೇ ಯೇಸು ಆಜ್ಞೆ ಮಾಡ್ತಾ ಇದ್ದಾನೆ, ನಿನಗೆ ಸಾವು ನಿಶ್ಚಯ, ಮರಣ ನಿಶ್ಚಯ ಹಿಂಬಾಲಿಸ್ತಾನೆ ಇದೆ. ಪಾಪಕ್ಕೆ ಬರೋ ಜೀತ ಮರಣ. ನೀನು ಪಶ್ಚಾತ್ತಾಪ ಪಟ್ಟು ನೀನು ಹೃದಯ ಬದಲಾಯಿಸಲ್ಲ ಅಂದ್ರೆ ಸಾವು ನಿಶ್ಚಯ. ಹಲ್ಲೆಲೂಯ. ಮನೆಯಲ್ಲಿ ಇರೋ ಒಬ್ಬರನ್ನು ಬಿಟ್ಟಿಲ್ಲ ರಾಜ. ಎಲ್ಲರೂ, ಮಕ್ಕಳಾದ್ರೂ ಸರಿ, ದೊಡ್ಡವರಾದ್ರೂ ಸರಿ, ಚಿಕ್ಕವರು ಸರಿ, ಕೋಳಿ ಇದ್ರೂ ಸರಿ, ನಾಯಿ ಮರಿ ಎಲ್ಲ ಉಪವಾಸನ ಹಾಕಬೇಕು. ಯಾರಕ್ಕೋಸ್ಕರ? ಅವ್ರಿಗೋಸ್ಕರ ಅಲ್ಲ, ದೇವ್ರಿಗೋಸ್ಕರ ಅಲ್ಲ, ನನ್ನ ಕುಟುಂಬದ ರಕ್ಷಣೆ ಅಂದ್ರೆ ನನ್ನ ರಾಜ್ಯ ಸಮೃದ್ಧಿಯಾಗಿ ಒಳ್ಳೆಯಾಗಿರ್ಬೇಕಂದ್ರೆ ಎಲ್ಲರೂ ಏನ್ ಮಾಡ್ಬೇಕು? ಹಲ್ಲೆಲೂಯ. ತೀರ್ಮಾನ ತಕ್ಕಿಬೇಕು ದೇವ್ರ ಮಕ್ಕಳು. ಹೆಂಗೆ ತೀರ್ಮಾನ ಗೊತ್ತಾ? ನನ್ನ ಕುಟುಂಬ ಒಳ್ಳೆಯಾಗಿರ್ಬೇಕಂದ್ರೆ ನನ್ನ ಕುಟುಂಬದಲ್ಲಿ ಇರುವ ಎಲ್ಲರೂ ಕರೆಕ್ಟಾಗಿ ನಡೆಯಬೇಕು, ಖಂಡಿಸ್ತೀನಿ ನಾನಂತ ಅವನು ತೀರ್ಮಾನ ತಕ್ಕೋಬೇಕು. ಹಲ್ಲೆಲೂಯ. ಇಲ್ಲಿ ದೊಡ್ಡವರೇ ಸರಿ ಇಲ್ಲ, ನಮ್ಮ ಮಕ್ಕಳಿಗೆ ಹೆಂಗೆ ಹೇಳು? ಹಲ್ಲೆಲೂಯ. ದೊಡ್ಡವರೇ ಮುಂದೆಯಿಂದ ನಡೀತೀವಿ. ಹಲ್ಲೆಲೂಯ. ದೇವರು ಸ್ತೋತ್ರ. ಎಚ್ಚರವಾಗಿರ್ರಿ. ಹಲ್ಲೆಲೂಯ. ದೇವ್ರ ಮಕ್ಕಳೇ, ದೈವ ಸೇವಕರು ಮತ್ತೆ ಬಂದು ನೋಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರಮ್ಮ? ನೋಡ್ತಾ ಇದ್ದಾರೆ. ನೋಡಿ ದೈವ ಸೇವಕನಿಗೆ ದುಃಖ ಆಯಿತು. ಇವ್ರನ್ನ ಸಾಯಿಸ್ಬೇಕಂತ ಯೋಚನೆ ಮಾಡಿದಿನ, ಇವರೆಲ್ಲ ಸಾಯಿಸ್ಬೇಕಂತ ನಾನು ಅನ್ಕೊಂಡಿದ್ದೀನ. ಹಲ್ಲೆಲೂಯ, ಹಲ್ಲೆಲೂಯ. ಎಚ್ಚರವಾಗಿರ್ರಿ. ಇವತ್ತು ನಾವು ಮೊಳಕಾಲ ಹಾಕಿ ಪ್ರಾರ್ಥನೆ ಮಾಡೋ ಟೈಮ್ ಬಂದಿದೆ. ಹಲ್ಲೆಲೂಯ. ಪಶ್ಚಾತ್ತಾಪದಿಂದ ಕಣ್ಣೀರು ಬಿಡೋ ಒಂದು ಟೈಮ್ ಬಂದಿದೆ ನಮ್ಗೆ. ನಿನ್ನ ಪ್ರಾರ್ಥನೆಯಿಂದ ಪರಲೋಕ ಅಲ್ಲಾಡಬೇಕು. ಹಲ್ಲೆಲೂಯ. ಸೌಂಡು ಮಾಡಿ ಪ್ರಾರ್ಥನೆ ಅಲ್ಲ ನಾ ಕೇಳ್ತಾ ಇರೋದು.
ಸ್ವಲ್ಪ ಜನ ಅನ್ಕೊಂತಾರೆ ಜಾಸ್ತಿಯಾಗಿ ಸೌಂಡ್ ಮಾಡಿದ್ರೆ ದೇವ್ರು ಕೇಳ್ತಾರಂತ. ಹಲ್ಲೆಲೂಯಾ. ಅನ್ಯ ಜನರು ಹಂಗೆ ಮಾಡ್ತಾರೆ, ನೀವು ಹಂಗೆ ಮಾಡಬಾರ್ದು. ಹೃದಯ ಬಿಚ್ಚಿ ದೇವ್ರ ಹೃದಯನೇ ಕೇಳ್ತಾರೆ. ಇನ್ನು ಹೃದಯ ಕಣ್ಣೀರು ಅವ್ರಿಗೆ ಕಾಣಿಸ್ಕೋಬೇಕು. ಹಲ್ಲೆಲೂಯಾ. ಯಾಕೆ ಇದೆಲ್ಲ ಮಾಡಬೇಕಂತ ಒಂದು ಉದ್ದೇಶ ಇದೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಯಾಕೆ ಇದೆಲ್ಲ ಮಾಡಬೇಕಂತ ಒಂದು ಉದ್ದೇಶ ಇದೆ. ಯಾಕೆ ಮಾಡಬೇಕು ಗೊತ್ತಾ? ಯಾಕೆ ದೇವ್ರಿಗೋಸ್ಕರ ತ್ಯಾಗವಾಗಿ ನಿಲ್ಲಬೇಕು ಗೊತ್ತಾ? ನಾವು ಕೀರ್ತನ 15ರಲ್ಲಿ ಒಂದು ಹೇಳ್ಬಿಟ್ಟು ಮುಗಿಸ್ಬಿಟ್ಟಿದ್ದೀನಿ. ಎರಡನೇದು ಏನು ಗೊತ್ತಾ? ಆ ಪರಿಶುದ್ಧ ಜಾಗಕ್ಕೆ ಯಾರು ಹೋಗುತ್ತಾರಂತ ಕೇಳ್ತಾರಲ್ಲ, ಈಗ ದೇವ್ರಿಗೋಸ್ಕರ ಯಾರು ನಿಲ್ತಾರೋ ಅವ್ರಿಗೆ ಪರಿಶುದ್ಧ ಸ್ಥಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಯಾಕಂದ್ರೆ ಪಾಪ ಮಾಡಿದ್ರು ನಿಲುವೆ ಪಟ್ಟಣವರು, ತಪ್ಪು ಮಾಡಿದ್ರು, ದೇವ್ರಿಗೆ ವಿರೋಧವಾಗಿ ನಡ್ಕೊಂಡ್ರು, ಬೆಸ್ಟ್ ಜೀವಿತವಿತ್ತು, ತುಂಬ ಅವಮಾನ ಇತ್ತು. ಯಾರಕ್ಕೆ? ನಿನಿವೆ ಪಟ್ಟಣದವರಿಗೆ. ಯೇಸು ಹೋಗಿ ಹೇಳ್ತಾ ಇದ್ದಾನೆ, ಹೃದಯ ಬದಲಾಯಿಸ್ಕೊಂಡ್ರು. ಮುಂದೆ ಹೆಂಗಿದೆಯೋ ನನಗೆ ಬೇಕಾಗಿಲ್ಲ, ಇವಾಗ ಬದಲಾಗಬೇಕಂತ ಯೇಸು ಹೇಳಿದ ತಕ್ಷಣ ಅವರೆಲ್ಲ ಏನು ಮಾಡಿದ್ರು? ಅದು ಆ ಮಾತಿಗೆ ಹಂಗೆ ಒಳಪಟ್ಟಿದ್ರು, ಹಂಗೆ ನಡ್ಕೊಂಡ್ರು. ಹಲ್ಲೆಲೂಯಾ. ಹಂಗೆ ನಡ್ಕೊಂಡ್ರು, ಅವರೆಲ್ಲ ಜೀವಿಸಿದ್ರು. ಹಲ್ಲೆಲೂಯಾ. ಇವಾಗ ದೇವರ ವಾಕ್ಯವನ್ನು ಕೇಳಿರುವ ನೀನು ನಾನು ಬದಲಾಗಬೇಕು. ಇವಾಗ ಏನಾಗಬೇಕು? ಬದಲಾಗಬೇಕು. ಮೊಳಕಲಾಕನ 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 एक दिमाग है इसमें, ये मैं लेके पढ़ा से लेके होती हालेलूया ಹಾಲೆಲೂಯಾ. ಎಲ್ಲ ಮೊಳಕಾಳಾಕ. ದೇವರ ಮಕ್ಕಳೇ, ವಾಕ್ಯವು ಯೇಸು ಕೊಟ್ಟಿದ್ದಾರೆ, ನೀವು ನೋಡಿದ್ದೀರಾ ಎಲ್ಲರೂ.